ಏನಾಗ್ಬೇಕು ಮತ್ತು ಅವರಿಂದ ಈ ಪಕ್ಷ ಆಗ್ಬೋದು ಯಲಹಂಕ ಜನತೆ ಆಗ್ಬೋದು ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಸರ್, ಇವತ್ತು ಏನು ಇಲ್ಲಿ ಸಾವಿರಾರು ಜನ ನಾವು ಲೀಡರ್ ಇದ್ದೀರಿ. ನಮ್ಮನ್ನು ಲೀಡರ್ ಮಾಡಿರೋದೇ ದಿಬ್ಬೂರು ಜಯಣ್ಣ ಅವರು. ಇವತ್ತು ಪ್ರಾಮಾಣಿಕತೆ, ಪಕ್ಷ ನಿಷ್ಠೆ ಅವ್ರ ಹತ್ರ ನಾವು ಕಲ್ತು ಬೆಳೆದಿರುವಂತದ್ದು. ಹಿಂದೆ ನಮ್ಮ ಯಲಹಂಕ ಯಲಹಂಕ ಕ್ಷೇತ್ರದ ಅಧ್ಯಕ್ಷರಾಗಿದ್ರು ಅವರು. ನಾನು ಸಾಮಾನ್ಯ ಕಾರ್ಯಕರ್ತನಾದ್ರೆ ನನಗೂ ಸಹ ಫೋನ್ ಮಾಡಿ ಹೇಳ್ತಾ ಇದ್ರು ವಿಷಯ. ಆಮೇಲೆ ಒಬ್ಬ ಲೀಡ್ರನ್ನ ಬೈದು ತಿದ್ದಿ ಹೇಳೋದಲ್ಲ, ಅವರು ಪ್ರೀತಿಯಿಂದಾನೇ ಲೀಡರ್ ಮಾಡೋರು. ಈಗ ನಾನು ಏನಾನ ಕೆಲಸ ಮಾಡ್ತಾ ಇದ್ದೀನಣ್ಣ, ಅದನ್ನ ಗುರ್ತು ಮಾಡಿ ಶಾಸಕರು ಹೇಳೋದು, ಅಣ್ಣ ಮುರುಳಿ ಕೆಲಸ ಮಾಡ್ತಾನಣ್ಣ, ಒಳ್ಳೆ ಕೆಲಸ ಮಾಡ್ತಾನೆ, ಜವಾಬ್ದಾರಿ. ಈ ರೀತಿ ಸುಮಾರು ಜನನ ಗುರ್ತು ಮಾಡಿ ಕೆಲಸ ಮಾಡೋರ್ನ ಕೆಲಸ ಮಾಡ್ತಾರ ಅಂತೇಳಿ, ಕೆಲಸ ಮಾಡದಿರೋರ್ನು ಪ್ರೀತಿಯಿಂದ ಅವ್ರನ್ನ ಕೆಲಸ ಹೆಂಗ್ ಮಾಡ್ಬೇಕು ಅಂತೇಳಿ ಪ್ರೀತಿಯಿಂದ ಕೆಲಸ ಮಾಡಿ ಇವತ್ತು ಯಲಹಂಕ ಕ್ಷೇತ್ರ ಇಷ್ಟು ಭದ್ರವಾಗಿದೆ ಅಂದ್ರೆ, ಇಷ್ಟು ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ ಅಂದ್ರೆ ಎಲ್ಲ ನಾವು ದಿಬ್ಬೂರು ಜಯಣ್ಣನ್ ನೋಡಿ ಬೆಳೆದಿರೋಂಥವ್ರು. ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ, ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಡ್ಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಭವ್ಯ ಭಾರತದ ರಾಮ ಮಂದಿರ ಕಟ್ಟೋದಕ್ಕೆ ಒಂದು ಅಯೋಧ್ಯೆಯ ಹೋರಾಟದಲ್ಲಿರ್ಬೋದು ಮತ್ತು ಬಾಬರಿ ಮಸೀದಿ ಧ್ವಂಸದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಏಕೈಕ ನಮ್ಮ ನಾಯಕ, ನಮ್ಮ ಜನಪ್ರಿಯ ಶಾಸಕರಿಗೆ ಬೆನ್ನಿಗೆ ಎಲುಬಾಗಿ ನಿಂತ್ಕೊಂಡು ಜೊತೆಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಮಾಜಿ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಬೆಂಗಳೂರು ಡೇರಿಯ ಮಾಜಿ ಅಧ್ಯಕ್ಷರು ಆದಂತಹ ದಿಬ್ಬೂರು ಜಯಣ್ಣವರಿಗೆ, ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ, ಆಯುಷ್ಯ ಎಲ್ಲ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಅತಿ ಎತ್ತರವಾದಂತ ಒಂದು ಪಕ್ಷದ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತ ಇದ್ದೀವಿ.